ರಣರಂಗ ಸಿನಿಮಾದ ಆಡಿಯೋ ರಿಲೀಸ್ ಆಗುತ್ತೆ. ಎಲ್ಲಾ ಹಾಡುಗಳು ಹಿಟ್ ಆಗುತ್ತೆ. ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರೋ ಜಗವೇ ಒಂದು ರಣರಂಗ ಅನ್ನೋ ಹಾಡು ಒನ್ ಆಫ್ ದಿ ಹೈಯೆಸ್ಟ್ ರೀಚಿಂಗ್ ಹಾಡಾಗುತ್ತೆ. ಆ ಸಿನಿಮಾಗೆ ಮಾತ್ರ ಅಲ್ಲ, ಶಿವರಾಜ್ ಕುಮಾರ್ ಅವ್ರ ಕೆರಿಯರ್ ಅಲ್ಲೂ ಒನ್ ಆಫ್ ದಿ ಎವರ್ ಗ್ರೀನ್ ಸಾಂಗ್ ಅಂದ್ರೆ ಅದು ತಪ್ಪಾಗಲ್ಲ. ಇವತ್ತಿಗೂ ಆ ಹಾಡನ್ನ ಕೇಳಿದ್ರೆ ಅಷ್ಟೇ ಫ್ರೆಶ್ ಆಗಿ ಎಂಕರೇಜಿಂಗ್ ಆಗಿರುತ್ತೆ. 24 ನವೆಂಬರ್ 1988 ಅಲ್ಲಿ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಆಕ್ಟ್ ಮಾಡಿ, ವಿ ಸೋಮಶೇಖರ್ ಅವರು ಡೈರೆಕ್ಟ್ ಮಾಡಿ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ರಣರಂಗ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ದೊಡ್ಡ ಮಟ್ಟಕ್ಕೆ ಓಪನಿಂಗ್ ತಗೊಳುತ್ತೆ. ಆ ವರ್ಷದಲ್ಲಿ ರಿಲೀಸ್ ಆಗಿರೋ ಸಂಯುಕ್ತ ಮತ್ತು ಶಿವ ಮೆಚ್ಚಿದ ಕಣ್ಣಪ್ಪ ಸಿನಿಮಾಗಿಂತ ರಣರಂಗದ ಓಪನಿಂಗ್ ದೊಡ್ಡ ಮಟ್ಟಕ್ಕೆ ಇರುತ್ತೆ. ಅದು ಮಾತ್ರ ಅಲ್ಲ, ಶಿವಣ್ಣ ಅವರು ಆಕ್ಟ್ ಮಾಡಿರೋ ಮೊದಲನೇ ಆಕ್ಷನ್ ಮೂವಿ ರಣರಂಗ ಸಿನಿಮಾ ಆಗಿರುತ್ತೆ. ಸಿನಿಮಾ ಆಡಿಯನ್ಸ್ ಅಂತೂ ಈ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ. ಕಾರಣ ಆ ಸಿನಿಮಾದಲ್ಲಿ ಶಿವಣ್ಣ ಅವ್ರ ಪರ್ಫಾರ್ಮೆನ್ಸ್ ಅಂತೂ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್. ಅದು ಮಾತ್ರ ಅಲ್ಲ, ಶಿವರಾಜ್ ಕುಮಾರ್ ಅವರ ಬಾಡಿ ಲ್ಯಾಂಗ್ವೇಜ್, ಟಾಕಿಂಗ್ ಸ್ಟೈಲ್, ಫಾಸ್ಟ್ ಮೂವ್ಮೆಂಟ್ಸ್ ಪ್ಲಸ್ ಆಕ್ಷನ್ಸ್ ಅಂತೂ ಸೂಪರ್ಬ್ ಆಕ್ಷನ್ಸ್ ಅನ್ಬೋದು. ಆ ಸಿನಿಮಾದ ಸ್ಟಂಟ್ ಕೊರಿಯೋಗ್ರಾಫರ್ ವೈ ಶಿವಯ್ಯ ಅವರು ಶಿವಣ್ಣನ ಕೈನಲ್ಲಿ ಆಕ್ಷನ್ ಚೆನ್ನಾಗಿ ಮಾಡಿಸಿದ್ದಾರೆ. ವಿ ಸೋಮಶೇಖರ್ ಅವರ ಡೈರೆಕ್ಷನ್ ಕೆರಿಯರ್ ಅಲ್ಲಿ ಯಂಗ್ ಸ್ಟಾರ್ಸ್ ನ ಇಟ್ಕೊಂಡು ಮಾಡಿರೋ ಸಿನಿಮಾಗಳಲ್ಲಿ ರಣರಂಗ ತುಂಬಾ ಮುಖ್ಯವಾದ ಸಿನಿಮಾ ಆಗಿರುತ್ತೆ. ಶಿವರಾಜ್ ಕುಮಾರ್ ಅವರಂತೂ ಆನಂದ್ ಪಾತ್ರದಲ್ಲಿ ಮಿಂಚಿದ್ದಾರೆ. ಸೆಂಟಿಮೆಂಟ್, ಎಮೋಷನ್, ರೊಮ್ಯಾನ್ಸ್, ಆಕ್ಷನ್ ಅಂತ ಯಾವುದೇ ಸೀನ್ಸ್ ಇದ್ರು ತನ್ನ ಪರ್ಫಾರ್ಮೆನ್ಸ್ ಮೂಲಕ ಆ ಸೀನ್ಸ್ ಗೆ ಜೀವ ತುಂಬಿಸುವಂತ ಅದ್ಭುತವಾದ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡಿದ್ರೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡಿದ್ರೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 35 ವಾರ ಕಂಪ್ಲೀಟ್ ಮಾಡುತ್ತೆ. ಅಂದ್ರೆ 250 ದಿನ ಕಂಪ್ಲೀಟ್ ಮಾಡುತ್ತೆ.